ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ಈಗಂತೂ ಇತ್ತೀಚೆಗಂತೂ ಆಲ್ಮೋಸ್ಟ್ ನನ್ನ ಪ್ರಕಾರ, ನಾನು ನೋಡ್ತಾ ಇರೋ ಪ್ರಕಾರ ಬಹುಶೇಕಡ 5 ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ. ನಾವು ಮೇಜರ್ ಆಗಿ ಇವಾಗ ಕರೆಂಟ್ ಸಿಚುಯೇಷನ್ಗಳ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ಅಂದ್ರೆ ಇವಾಗ 23, 24, 25 ಬರಬೇಕಾಗಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಆದ್ರೆ ತುಂಬಾ ಜನಕ್ಕೆ ಇನ್ನ 5 ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ವರದಿನ ಇವಾಗ ಎಲ್ಲರ ಮುಂದೆ ಹೇಳ್ತಾ ಇರೋದ್ರಿಂದ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಅಪ್ಡೇಟ್ಸ್ಗಳನ್ನ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ತಿಂಗಳ ಬರಬೇಕಾಗಿದೆ. ಅದ್ರ ತಿಂಗಳ ಅವ್ರು ಕೊಡ್ತಾ ಇಲ್ಲ, ಅದು ಆಗೋದು ಇಲ್ಲ ಅಂತ ಗೊತ್ತು ನಮಗೆ. ಸೊ ಈಗ ಸ್ವತಃ ಸಿದ್ದರಾಮಯ್ಯ ಅವರು ಕೆಲವೊಂದಷ್ಟು ಟ್ವೀಟ್ಗಳನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ವಿಪಕ್ಷದವರು ನೀವು ಕೊಟ್ಟಿರುವಂತ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡಕ್ಕಾಗಲ್ಲ ಅಂತ ಅಂದ್ರೆ ಯಾಕೆ ಈ ತರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ, ಯಾವ್ದು ಹಣನ ಕೊಡ್ತಾ ಇಲ್ಲ ನೀವು. ಅದ್ರಲ್ಲೂ ನೋಡಿ, ಗೃಹ ಜ್ಯೋತಿ ಏನೋ ತೊಂದರೆ ಇಲ್ಲ, ಏನೋ ಶಕ್ತಿ ಯೋಜನೆ ತೊಂದರೆ ಇಲ್ಲ, ಯುವ ನಿಧಿ ತೊಂದರೆ ಇಲ್ಲ. ಇಲ್ಲಿ ನಮಗೆ ಮೇಜರ್ ಆಗಿ ಬರ್ತಾ ಇರುವಂತದ್ದು ಅನ್ನಭಾಗ್ಯನೂ ಕೆಲವೊಂದು ಸತಿ ತೊಂದರೆ ಆಗುತ್ತೆ. ಅಂಡ್ ಗೃಹಲಕ್ಷ್ಮಿ ಮಾತ್ರ ಎವ್ರಿ ಟೈಮ್ ಪ್ರಾಬ್ಲಮ್ ಇದ್ದೇ ಇದೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕು ಅಂತ ಹೇಳ್ಬಿಟ್ಟು ಅಪೋಸಿಟ್ ಪಾರ್ಟಿಯವ್ರು ಅಫ್ಕೋರ್ಸ್ ಆಡ್ಕೊಂಡಾಗ ಸ್ವತಃ ಸಿದ್ದರಾಮಯ್ಯ ಅವರು ನೆನೆ ಒಂದು ಟ್ವೀಟ್ ನ ಮಾಡಿದ್ದಾರೆ. ನಾವು ಎಲ್ಲಾ ಕಂತಿನ ಹಣನೂ ಜಮಾ ಮಾಡಿದೀವಿ, ಕೇವಲ 1 ತಿಂಗಳ ಹಣ ಮಾತ್ರ ಬಾಕಿ ಇದೆ, ನಾವೆಲ್ಲಾನು ಕೊಟ್ಟಿದೀವಿ ಅಂತ. ಇದೇ ಸ್ಟೇಟ್ಮೆಂಟು ಲಾಸ್ಟ್ ವೀಕಲ್ಲಿ ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ನಾವೆಲ್ಲ ಕೊಟ್ಬಿಟ್ಟಿದೀವಿ, ಕೇವಲ 1 ಕಂತಿನ ಹಣ ಇದೆ, ಅದು ನಮಗೆ 15ನೇ ತಾರೀಕು, ಅಂದ್ರೆ ಈ ನವೆಂಬರ್ 15ನೇ ತಾರೀಕಿನ ಮೇಲೆ ಅದನ್ನ ಬಿಡುಗಡೆ ಮಾಡುವಂತ ಕೆಲಸನ ನಾವು ಶುರು ಮಾಡ್ತೀವಿ ಅಂತ. ಬಟ್ ಇಲ್ಲಿ ಜನರ ವಾಸ್ತವದ ಪ್ರಕಾರ ಇನ್ನು 5 ಕಂತಿನ ಹಣ ಬಂದಿಲ್ವಲ್ಲ, ಇದನ್ನ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಆದ್ರೆ ಒಂದು ಸೊಲ್ಯೂಷನ್ ಅಂತೂ ಕೊಟ್ಟಿದೆ. ಈ ಸೊಲ್ಯೂಷನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹಣ ಏನಾಗಿದೆ ಅಥವಾ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ನಾವೇನೇ ಆರಾಮಾಗಿ ತಿಳ್ಕೊಬೋದು. ಮೊದಲನೇದು, ನೀವು ನಿಮ್ಮ ಗೃಹಲಕ್ಷ್ಮಿಯ DBT ಸ್ಟೇಟಸ್ನ ದಯವಿಟ್ಟು ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಗೊತ್ತಲ್ಲ, ಆಹಾರ ವೆಬ್ಸೈಟ್ಗೆ ಹೋಗ್ತೀರಾ, DBT ಸ್ಟೇಟಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ತೀರಾ, OTP ಬರುತ್ತೆ. ಇಲ್ಲ OTP ಬೇಡ, ನಿಮ್ಮ ಸೆಲೆಕ್ಷನ್ ಏನು ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಮ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಆಕ್ಟಿವ್ ಆಗಿದೆಯಾ ಅಥವಾ ಡಿಆಕ್ಟಿವೇಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಫಸ್ಟು ಮಾಹಿತಿನ ತಿಳ್ಕೊಬೇಕಾಗಿದೆ. ಬಿಕಾಸ್ DBT ಸ್ಟೇಟಸ್ ಆಕ್ಟಿವ್ ಇಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ. ಎರಡನೇ ವಿಚಾರ, ನೀವು NCPIP ಮ್ಯಾಪಿಂಗ್ ಅಂತ ಕರೀತಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ರೂಲ್ಸ್ ಮಾಡಿದೆ, ಇನ್ನು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕು ಅದೆಲ್ಲ ಲಿಂಕ್ ಆಗಿರಬೇಕು, NCPIP ಮ್ಯಾಪಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಈ ಮ್ಯಾಪಿಂಗು ಇಷ್ಟು ದಿನ ಎಲ್ಲರಿಗೂ ಕರೆಕ್ಟ್ ಆಗಿತ್ತು. ಈಗ ಏನೋ ಅದು ಎರರ್ ಅಂತ ಬರ್ತಾ ಇದೆಯಂತೆ. ತುಂಬಾ ಜನದು ಮ್ಯಾಪಿಂಗ್ ಆಗಿಲ್ಲ, ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ ಅನ್ನೋದ್ರ ಬಗ್ಗೆನೂ ಅಲರ್ಟ್ ಬರ್ತಾ ಇದೆಯಂತೆ. ಸೊ ಯಾರೆಲ್ಲ ಮತ್ತೆ NCPIP ಮ್ಯಾಪಿಂಗ್ ಆಗಿಲ್ಲ, ನಿಮ್ಮ ಬ್ಯಾಂಕ್ಗೆ ಒಂದ್ಸತಿ ವಿಸಿಟ್ ಮಾಡಿ ಮ್ಯಾಪಿಂಗ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಮೂರನೇದು, ಇಷ್ಟೆಲ್ಲ ಮಾಡಿನೂ ನನಗೆ ಹಣ ಬಂದಿಲ್ಲ ಅಂದರೆ ಲಾಸ್ಟ್ ಆಪ್ಷನು, ನೀವು ನಿಮ್ಮ ತಾಲೂಕ್ ಪಂಚಾಯಿತಿಗೆ ವಿಸಿಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಗೃಹಲಕ್ಷ್ಮಿದು ಅಪ್ಲಿಕೇಶನ್ನು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲ ಡಾಕ್ಯುಮೆಂಟ್ಸ್ನ ಎತ್ಕೊಂಡು ತಾಲೂಕು ಕಚೇರಿಗೆ ಹೋಗಿ ಅಲ್ಲಿ ನೀವು ಹೇಳಿದ್ರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಕ್ರಾಸ್ ಚೆಕ್ ಮಾಡಿಬಿಟ್ಟು ಏನು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಅಥವಾ ಆ ಸಮಸ್ಯೆನ ರಿಸಾಲ್ವ್ ಮಾಡುವಂಥದ್ದನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ 3 ವಿಧಾನನ ನೀವು ಫಾಲೋ ಮಾಡಬೇಕಾಗುತ್ತೆ. ಈಗ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ, ಸೊ ಇನ್ನು ಮುಂದಕ್ಕೆ ಅಂದರೆ ನವೆಂಬರ್ 15ನೇ ತಾರೀಕಿನ ಮೇಲೆ ಮಿಕ್ಕಿರುವ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಈ ತಿಂಗಳು ಬಾಕಿ ಇಟ್ಕೊಂಡಿರೋ ಹಣ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಾವೇನಿದ್ರು ಇನ್ನು 24 ಬರಬೇಕಾಗಿರೋದಲ್ವಾ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ನೋಡಬೇಕು ಇನ್ನು ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಇದೇ ಥರ ಗೋಳೈಕೊಂತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಸದ್ಯದ ಮಟ್ಟದಲ್ಲಿ ನಮ್ಮ ಜನಕ್ಕೆ 5 ಕಂತಿನ ಹಣ ಬರದೇ ಇಲ್ದಿರೋದು ಸಮಸ್ಯೆ ಆಗಿದೆ. ಈ 3 ಸ್ಟೆಪ್ಗಳನ್ನ ದಯವಿಟ್ಟು ಹೋಗಿ ಇವತ್ತೇನೆ ಫಾಲೋ ಮಾಡಿ. ಯಾಕಂದ್ರೆ ಈ ವಾರ ಶುರುವಾಗಿದೆ, ಇವಾಗ ಹೋಗಿ ಶುರು ಮಾಡ್ಕೊಂಡು, ಯಾಕಂದ್ರೆ ತಾರೀಖು 10 ಆಯ್ತು, ನಿಮಗೆ ಇನ್ನೆಲ್ಲಾನು ಅಪ್ಡೇಟ್ಗಳಾಗ್ತಾ ಬರ್ತಾ ಇರ್ತವೆ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ. ಚೆಕ್ ಮಾಡಿಸ್ಕೊ ಬನ್ನಿ ಒಂದ್ಸತಿ ಏನು ತೊಂದರೆ ಆಗಿದೆ ಅಂತ, ಅವರೇ ನಿಮಗೆ ರಿಸಾಲ್ವ್ ಕೊಡೋರು ಮಾಡ್ಕೊಡ್ತಾರೆ. ಸೊ ಯಾರಿಗೆ ಹಣ ಬಂದಿಲ್ಲ ಈ ಕೆಲಸನ ಈ ಕೂಡಲೇ ಹೋಗಿ ಮಾಡ್ಕೊಂಡು ಬನ್ನಿ, ನಿಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ತಲೆ ಕೆಡ್ಸ್ಕೊಬೇಡಿ, ಹಣ ಬಂದೇ ಬರುತ್ತೆ. ಬಿಕಾಸ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಅಂತೂ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನಕ್ಕೆ ಬಂದಿದೆ, ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ. ಸೊ ಹಂತವಾಗಿ ಎಲ್ಲರಿಗೂ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್. ನೆಕ್ಸ್ಟ್ ಏನು ಅಪ್ಡೇಟ್ಸ್ ಬಂದರೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.